ಪ್ರಜೆಗಳನ್ನ ರಕ್ಷಿಸಬೇಕು, ಪ್ರಜೆಗಳಿಗೆ ಅಗತ್ಯ ಇರುವಂತ ಎಲ್ಲವನ್ನೂ ಕೊಡಬೇಕು, ಎಲ್ಲವನ್ನು ಒದಗಿಸಬೇಕು. ಏನು ಎಲ್ಲದು ಅಂದ್ರೆ ಊಟ ತಿಂಡಿ ಇರ್ಲಿಕ್ಕೊಂದು ಜಾಗ ಮಾತ್ರ ಅಲ್ಲ, ಒದಗಿಸಬೇಕಾಗಿರುವಂತದ್ದು ಸಾಮಾಜಿಕ ನ್ಯಾಯವನ್ನು ಕೂಡ, ಸಮಾನ ಅವಕಾಶಗಳನ್ನು ಕೂಡ. ಇದೆಲ್ಲವನ್ನು ನಾವು ನಮ್ಮ ಮಹಾಧರಣಿ ಉದ್ಘಾಟನೆಯ ಸಮಯದಲ್ಲಿ ಇಲ್ಲೇನೆ ಸಂವಿಧಾನದ ಪೀಠಿಕೆಯನ್ನಿಟ್ಟಿದ್ರು, ನಾವೆಲ್ಲರೂ ಪ್ರತಿಜ್ಞೆ ತಗೊಂಡಿದೀವಿ. ಇದೆಲ್ಲವನ್ನು ಸರ್ಕಾರ ಒದಗಿಸಬೇಕು. ಅದರ ಜೊತೆಗೆ ನಮ್ಮೆಲ್ಲರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಬೇಕು ಸರ್ಕಾರ ಅಂತ ಹೇಳಿ ಸಂವಿಧಾನ ವಿಧಿಸುತ್ತೆ. ಇವತ್ತು ಕೇಂದ್ರ ಸರ್ಕಾರ ಇದನ್ನ ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ನಾವು ಹಾಕೊಂಡ್ರೆ, ಪ್ರೊಟೆಕ್ಟ್ ಮಾಡ್ತಾ ಇದಾರ, ಅವ್ರು ನಮ್ಮನ್ನ ರಕ್ಷಣೆ ಮಾಡ್ತಾ ಇದಾರ? ಅವರು ರಕ್ಷಣೆ ಮಾಡಿದ್ದಾದ್ರೆ ಮಣಿಪುರದಲ್ಲಿ ಹೆಣ್ಣು ಮಕ್ಕಳು ಹಾಡು ಹಗಲಿನಲ್ಲಿ ಅವರ ಬೆತ್ತಲ ಮೆರವಣಿಗೆ ಹೇಗ್ ನಡೀಲಿಕ್ಕೆ ಸಾಧ್ಯ ಆಯ್ತು? ಈ ದೇಶದಲ್ಲಿ ತಾನೇ ಕೇಂದ್ರ ಸರ್ಕಾರ ರಕ್ಷಿಸಬೇಕಾದಂತ ಪ್ರಜೆಗಳ ಮೇಲೆ ಎರಡು ಸಮುದಾಯಗಳ ಮಧ್ಯೆ, ಕುಕಿ ಮತ್ತು ಮೇಟಿ ಅನ್ನುವಂತ ಎರಡು ಆದಿವಾಸಿ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚಿ ಅಲ್ಲಿನ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯೋದಕ್ಕೆ, ಸಾವಿರಾರು ಜನರ ಕಗ್ಗೋಲು ನಡೆಯೋದಕ್ಕೆ ಇವರೇ ಕಾರಣ ಆದ್ರು. ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ನಿರಂತರ ದೌರ್ಜನ್ಯಗಳು, ದಲಿತರ ಮೇಲೆ, ಮಹಿಳೆಯರ ಮೇಲೆ ನಿರಂತರ ದೌರ್ಜನ್ಯಗಳು. ನಮಗ್ ರಕ್ಷಣೆ ಎಲ್ಲಿದೆ ಈ ದೇಶದಲ್ಲಿ? ರೈತರ ಹಕ್ಕುಗಳ ರಕ್ಷಣೆ ಆಗ್ತಾ ಇದೆಯಾ? ದಲಿತರ ಹಕ್ಕುಗಳ ರಕ್ಷಣೆ ಆಗ್ತಾ ಇದೆಯಾ? ಈ ಪ್ರಶ್ನೆ ಕೇಳದಂತ ಚಿಂತಕರನ್ನ, ಬುದ್ಧಿಜೀವಿಗಳನ್ನ, ಹೋರಾಟಗಾರರನ್ನ, ಅವರ ಹಕ್ಕುಗಳನ್ನ ರಕ್ಷಣೆ ಮಾಡ್ತಿದಾರ? ಪ್ರಶ್ನೆ ಮಾಡ್ತಿರುವಂತ ಅವರನ್ನ ಬಂಧಿಸಿ ಜೈಲಿನಲ್ಲಿ ನೋಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ರಕ್ಷಿಸ್ತಾ ಇರುವಂತದ್ದು ಯಾರನ್ನ ಅಂತ ನೋಡಿ, ಬಿಲ್ಕಿಸ್ ಬಾನು ಅನ್ನುವಂತ ಗುಜರಾತಿನ ಮುಸ್ಲಿಂ ಹೆಣ್ಣು ಮಗಳ ಮೇಲೆ 2002ನೇ ಇಸ್ವಿಯಲ್ಲಿ ಸಾಮೂಹಿಕ ಅತ್ಯಾಚಾರ ಆಯ್ತು. ಆಕೆ ಕುಟುಂಬದ ಸದಸ್ಯರ ಮೇಲೆ ದಾಳಿಯಾಗಿ ಪುಟ್ಟ ಮಗುವನ್ನು ಬಿಡದಂತೆ ಕೊಲೆ ಮಾಡಿದ್ರು. ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಮಾಡದಂತವರನ್ನ ಕೇಂದ್ರ ಸರ್ಕಾರದ ಮೌನ ಸಮ್ಮತಿಯ ಮೇರೆಗೆ ಗುಜರಾತ್ ರಾಜ್ಯ ಸರ್ಕಾರ, ಇವತ್ತಿರೋದೆಲ್ಲ ಕೇಂದ್ರದಲ್ಲಿ ಗುಜರಾತಿಗಳೇ, ಅವ್ರದ್ದೇ ಆಳ್ವಿಕೆ, ಗುಜರಾತ್ ರಾಜ್ಯ ಸರ್ಕಾರ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಿತು. ಇವತ್ತು ಕೇಂದ್ರ ಸರ್ಕಾರ ರಕ್ಷಣೆ ಮಾಡ್ತಾ ಇರುವಂತದ್ದು ಅತ್ಯಾಚಾರಿಗಳು ಬಿಡುಗಡೆ ಆಗ್ತಾ ಇದ್ದಾರೆ. ದೌರ್ಜನ್ಯ ಮಾಡಿದಂತವ್ರು ಬಿಡುಗಡೆಯಾಗಿ ಅವ್ರಿಗೆ ರಕ್ಷಣೆ ಸಿಗ್ತಾ ಇದೆ, ಭ್ರಷ್ಟರಿಗೆ ರಕ್ಷಣೆ ಸಿಗ್ತಾ ಇದೆ. ನಮ್ಮಂತವ್ರು, ನಿಮ್ಮಂತವ್ರು, ಜನಸಾಮಾನ್ಯರ ಎಲ್ಲ ಹಕ್ಕುಗಳು ಇವತ್ತು ಅಮಾನತಿನಲ್ಲಿದ್ದಾವೆ. ನಮಗೆ ಏನ್ ಬೇಕೋ ಅದನ್ನ ಸರ್ಕಾರ ಪ್ರೊವೈಡ್ ಮಾಡ್ತಾ ಇದೆಯಾ, ಒದಗಿಸ್ತಾ ಇದೆಯಾ ಅಂದ್ರೆ ನಮಗ್ ಬೇಕಾದ ಯಾವುದನ್ನೂ ಅವ್ರು ಒದಗಿಸ್ತಾ ಇಲ್ಲ. ಆ ಕಾರಣಕ್ಕೆ ನಾವಿವತ್ತು ಇಲ್ಲಿ ಹೋರಾಟದಲ್ಲಿ ಕೂತಿದೀವಿ. ನಮಗ್ ಬೇಕಿರುವ ಕನಿಷ್ಠ ಕೂಲಿ ಕೊಡಿ, ಕನಿಷ್ಠ ಕೂಲಿ ಕಾಯ್ದೆ ನೀವೇ ಜಾರಿ ಮಾಡಿದಿರಲ್ಲ, ಆ ಕನಿಷ್ಠ ಕೂಲಿ ಕೊಡಿ, ಸೇವಾ ಭದ್ರತೆ ಕೊಡಿ, ನಮ್ಮ ಕೆಲಸಕ್ಕೆ ಗೌರವ ಕೊಡಿ ಅಂತ ನಾವಿವತ್ತಿಲ್ಲಿ ಹೋರಾಟದಲ್ಲಿ ಕೂತಿದೀವಿ. ನಮಗ್ ಬೇಕಾದ ಯಾವುದನ್ನೂ ಅವ್ರು ಒದಗಿಸ್ತಾ ಇಲ್ಲ. ನಮ್ಮನ್ನ ಅಭಿವೃದ್ಧಿ ಮಾಡ್ತಾ ಇದಾರ, ಡೆವಲಪ್ ಮಾಡ್ತಾ ಇದಾರ? ಯಾವುದೇ ಕಾರಣಕ್ಕೂ ನಮ್ಮನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ. ಇವತ್ತು ಅಭಿವೃದ್ಧಿ ಆದವ್ರು ಯಾರು ಈ ದೇಶದಲ್ಲಿ ಅಂದ್ರೆ, ಕೋವಿಡ್ ಸಂದರ್ಭದಲ್ಲಿ ನಾವು ಊಟಕ್ಕೂ ಕೂಡ ಗತಿಯಿಲ್ಲದಂತೆ ಒದ್ದಾಡುತ್ತಿದ್ದಂತ ಸಮಯದಲ್ಲಿ ಅಭಿವೃದ್ಧಿ ಆದವರು ಈ ದೇಶದ ಬಂಡವಾಳಿಗರು. ದೇಶದ 20 ಜನ ಬಂಡವಾಳಿಗರು ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರಾಗಿ ಅವರು ಕೋವಿಡ್ ಸಂದರ್ಭದಲ್ಲಿ ಬೆಳೆದ್ರು. ಇಂಥ ಸರ್ಕಾರ ನಮಗ್ ಬೇಡ ಅನ್ನೋ ಕರೆಯನ್ನ 3 ದಿನಗಳಿಂದ ಕೂಡ ಎಲ್ಲ ನಾಯಕರು ಕೊಟ್ಟಿದ್ದಾರೆ, ನಾವು ಕೇಳಿದೀವಿ. ಹಾಗಾಗಿ ಮೋದಿ ಆಳ್ವಿಕೆಯಲ್ಲಿ ಬೆಕ್ಕುಗಳಂಗಾಗಿರುವಂತ ಹುಲಿಗಳೆಲ್ಲ ಎದ್ದು ನಿಲ್ಲಬೇಕು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಬಂಧುಗಳೇ, ಅವರು ಸಣ್ಣದಾಗಿ ಹರಿಯುವಂತ ಒಂದು ತೊರೆಯನ್ನ ಅದಕ್ಕೊಂದು ಅಡ್ಡಗಟ್ಟೆ ಕಟ್ಟಿ ತಡಿಬಹುದು, ಒಂದು ನದಿ ಹರಿದ್ರೆ ಅದಕ್ಕೆ ಅಣೆಕಟ್ಟು ಕಟ್ಟಿ ತಡಿಬಹುದು. ಆದ್ರೆ ಸುನಾಮಿಯ ರೂಪದಲ್ಲಿ ಈ ದೇಶದ ಎಲ್ಲ ಬಡ ಜನರು, ಮಹಿಳೆಯರು, ದಲಿತರು, ಕಾರ್ಮಿಕರು, ರೈತರು ಎದ್ದು ನಿಂತ್ರೆ ಅದನ್ನ ತಡೆಯೋದಕ್ಕೆ ಯಾವ ಸರ್ಕಾರ ಬಂದ್ರೂ ಸಾಧ್ಯ ಇಲ್ಲ. ಅಂತಹ ಒಂದು ಜನ ಹೋರಾಟಗಳ ಸುನಾಮಿಯಾಗಿ ನಾವೆಲ್ಲ ಎದ್ದು ನಿಲ್ಲೋಣ. ಇವರಿಗೆ ಏನ್ ಪಾಠ ಕಲಿಸಬೇಕಾಗಿದೆಯೋ ಅವರ ಮೈಮರವಿನಿಂದ ಅವರನ್ನ ನಾವು ಎಚ್ಚರಿಸೋಣ. ಅಂತ ಒಂದು ಹೋರಾಟಕ್ಕೆ ಕರ್ನಾಟಕದಿಂದ ಇವತ್ತು ಮುನ್ನುಡಿ ಮುಂದಾಗ್ಲಿ. ನಾವೆಲ್ಲರೂ ಅಂತ ಹೋರಾಟದಲ್ಲಿ ಇನ್ನಷ್ಟು ಒಗ್ಗಟ್ಟಿನಿಂದ ಮುಂದುವರಿಯೋಣ. ಆ ದಿಕ್ಕಿಗೆ ಈ ಮಹಾ ಹೋರಾಟ, ಮಹಾಧರಣಿ ನಡೆದಿರುವಂತದ್ದು, ಸಂಯುಕ್ತ ಹೋರಾಟ ಅನ್ನುವಂತ ಒಂದು ಐಕ್ಯ ವೇದಿಕೆ ಒಗ್ಗಟ್ಟಾಗಿ ತಯಾರಾಗಿರುವಂತದ್ದು ಭಾರತದ ಭವಿಷ್ಯಕ್ಕೆ ನಿಜವಾಗಿ ಒಂದು ಸುಭದ್ರವಾದಂತ ಅಡಿಪಾಯ ಆಗಿದೆ ಅಂತ ಹೇಳಿ ಹೇಳ್ತಾ, ಈ ಹೋರಾಟದ ಜೊತೆಯಲ್ಲಿ ನಾವೆಲ್ಲರೂ ಇದೀವಿ. ಕರ್ನಾಟಕ ಜನಶಕ್ತಿ ಕೂಡ ಮುಂದೆಂದಿಗೂ ಇಂತಹ ಒಂದು ಐಕ್ಯ ಹೋರಾಟದ ಭಾಗವಾಗಿ ಇರುತ್ತೆ ಅಂತ ಹೇಳ್ತಾ ಎಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಭೀಮ್, ಲಾಲ್ ಸಲಾಂ. ಎಲ್ಲ ದುಡಿಯುವ ಜನತೆ ಐಕ್ಯತೆ ಚಿರಾಯುವಾಗಲಿ. ರೈತ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ದುಡಿಯುವ ಜನರ ಮೇಲಿನ ದಾಳಿಗಳು ನಿಲ್ಲಲೇಬೇಕು. ಮಹಿಳೆಯರ ಮೇಲಿನ ದೌರ್ಜನ್ಯ ನಿಲ್ಲಲೇಬೇಕು. ಕರಾಳ ಕಾಯ್ದೆಗಳು ರದ್ದಾಗಲೇಬೇಕು. ಈಗ ಉತ್ತರಾಖಂಡದಲ್ಲಿ ಏನು ಕಳೆದ 15 ದಿನ ಹೇಳ್ತಾ ಇದ್ದೀನಿ ಉತ್ತರಾಖಂಡದಲ್ಲಿ ಭೂಕುಸಿತದಲ್ಲಿ ಸುರಂಗದಲ್ಲಿ ಸಿಲುಕಿಕೊಂಡಿರುವಂತಹ ಕಾರ್ಮಿಕರ ಪರವಾಗಿ
ಈ ಮಹಾಧರಣಿ ಒಂದು ನಿರ್ಣಯವನ್ನು ಪಾಸ್ ಮಾಡ್ತಾ ಇದೆ. ಆ ನಿರ್ಣಯ ಹೀಗಿದೆ: ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಸಿಲ್ವರ್ ಬಾರ್ಕೋಟ್ ಸುರಂಗದ ಒಂದು ಭಾಗ ನವೆಂಬರ್ 12ರಂದು ಕುಸಿದಿದ್ದು ಕಾರ್ಯನಿರತರಾಗಿದ್ದ 41 ಜನ ಕಾರ್ಮಿಕರು ಅಂದಿನಿಂದ ಇಂದಿನವರೆಗೂ ಭೂಮಿಯ ಮೇಲ್ಮೈಯಿಂದ 100 ಅಡಿ ಕೆಳಗೆ ಸಿಲುಕಿಕೊಂಡಿದ್ದಾರೆ. 1200 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಚಾರ್ಧಾಮ್ ಹೆದ್ದಾರಿ ಯೋಜನೆಯ ಭಾಗವಾಗಿರುವ ಈ 4.5 ಕಿಲೋಮೀಟರ್ ಸುರಂಗವು ಹಿಮಾಚಲ ಪ್ರದೇಶದಲ್ಲಿ ನಡೆಯುತ್ತಿದೆ. ಈ ಯೋಜನೆಯು ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಈ ಪ್ರದೇಶವು ಭೂಕುಸಿತ ಮತ್ತು ಭೂಕಂಪ ಪೀಡಿತ ಪ್ರದೇಶವಾಗಿದ್ದು ಈ ಯೋಜನೆಯು ವ್ಯತಿರಿಕ್ತ ಪರಿಣಾಮ ಬೀರುತ್ತದೆಂದು ತಜ್ಞರು ಎಚ್ಚರಿಕೆಯನ್ನೂ ನೀಡಿದ್ದರು. ಅದರ ಹೊರತಾಗಿಯೂ ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರಗಳು ಈ ಯೋಜನೆಯನ್ನು ಕೈಗೊಂಡವು. ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಜೆಸಿಟಿಯು ಸಂಕಷ್ಟದಲ್ಲಿರುವ 41 ಜನ ಕಾರ್ಮಿಕರು ಮತ್ತು ಅವರ ಕುಟುಂಬಗಳೊಂದಿಗೆ ನಿಲ್ಲುತ್ತದೆ. ರಕ್ಷಣಾ ಪ್ರಯತ್ನಗಳಲ್ಲಿನ ವಿಳಂಬ ಮತ್ತು ಪರಿಸರವನ್ನು ನಾಶಪಡಿಸುವ, ಜೀವಕ್ಕೆ ಅಪಾಯವನ್ನುಂಟು ಮಾಡುವ ವಿನಾಶಕಾರಿ ಅಭಿವೃದ್ಧಿ ಮಾದರಿಯನ್ನು ಖಂಡಿಸುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ. ಅದೇ ರೀತಿ ವರಲಕ್ಷ್ಮಿ ಮೇಡಮ್ ಅವರು ಒಂದು ಸೂಚನೆಯನ್ನು ನಿಮ್ಮೆಲ್ಲರ ಗಮನಕ್ಕೆ ನೀಡಿದ್ದಾರೆ. ಎಲ್ಲ ಸಿಐಟಿಯುನ ವಿವಿಧ ಸಂಘಟನೆಗಳಿಂದ ಬಂದಂತವರು ಇಲ್ಲಿ ಪ್ರತಿಕೃತಿ ದಹನ ಮುಗಿದ ನಂತರದಲ್ಲಿ ಪುನಃ ವಾಪಸ್ ಬರಬೇಕು, ಇಲ್ಲಿ ಎಲ್ಲ ಕಾರ್ಮಿಕರ ಸಭೆ ನಡೆಯುತ್ತೆ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಂಯುಕ್ತ ಹೋರಾಟಕ್ಕೆ ಜಯವಾಗಲಿ.